ವರ್ಷದಲ್ಲಿ ಒಂದೇ ಒಂದು ದಿನ ವೈಕುಂಠದ ದ್ವಾರ ತೆರೆದಿರುತ್ತೆ ಅಂತ ಅಂದರೆ ನೀವು ನಂಬ್ತೀರಾ? ಆ ಪವಿತ್ರ ದಿನವೇ ವೈಕುಂಠ ಏಕಾದಶಿ. ಈ ದಿನ ಉಪವಾಸವನ್ನು ಮಾಡಿದರೆ ನಮ್ಮ ಪಾಪ ನಾಶವಾಗತ್ತೆ, ಮನಸ್ಸು ಕೂಡ ಶುದ್ಧವಾಗತ್ತೆ, ಹಾಗೆ ಮರಣಾನಂತರದ ಮೋಕ್ಷ ಸಿಗತ್ತೆ ಅಂತ ಹೇಳಲಾಗತ್ತೆ. ವೈಕುಂಠ ಏಕಾದಶಿಗೆ ಉಪವಾಸವನ್ನು ಯಾಕೆ ಮಾಡಬೇಕು, ಹಾಗೆ ಅದರ ಹಿಂದಿನ ಧಾರ್ಮಿಕ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡುವಂತಹ ದಿನಗಳಲ್ಲಿ ವೈಕುಂಠ ಏಕಾದಶಿ ಕೂಡ ಒಂದು ಮಹತ್ವದ ಸ್ಥಾನವನ್ನು ಹೊಂದಿದೆ. ಈ ದಿನ ಸಂಪೂರ್ಣವಾಗಿ ಶ್ರೀಹರಿ ವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ಏಕಾದಶಿಯ ಮಹತ್ವ ನೋಡೋದಾದರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಅಂತ ಹೇಳಲಾಗಿದೆ. ಈ ದಿನ ಭಗವಾನ್ ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸ ಮಾಡುವ ಸಂಪ್ರದಾಯವಿದೆ. ಹಾಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ವಿಷ್ಣುವನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಜೀವನದಲ್ಲಿನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ, ಹಾಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಲಭಿಸುತ್ತದೆ. ಅಷ್ಟೇ ಅಲ್ಲ, ಶ್ರೀ ವಿಷ್ಣುವಿನ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಅಚಲವಾಗಿದೆ. ಹಾಗಾದರೆ ವೈಕುಂಠ ಏಕಾದಶಿಯ ಉಪವಾಸವನ್ನು ಯಾಕೆ ಆಚರಣೆ ಮಾಡಲಾಗತ್ತೆ ಅಂತ ನೋಡೋದಾದರೆ, ಇದು ಕೇವಲ ದೇಹದ ಉಪವಾಸ ಮಾತ್ರವಲ್ಲದೆ ನಮ್ಮ ಮನಸ್ಸಿನ ಶುದ್ಧೀಕರಣ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಯಾರು ಉಪವಾಸವನ್ನು ಮಾಡ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗ್ತವೆ. ಹಾಗೆ ಉಪವಾಸ ಮತ್ತು ಪೂಜೆಯಿಂದ ಮನಸ್ಸು ಕೂಡ ಶುದ್ಧವಾಗತ್ತೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗತ್ತೆ, ಜೀವನದಲ್ಲಿ ಎಲ್ಲ ರೀತಿಯ ಐಶ್ವರ್ಯ ಮತ್ತು ಸುಖ ದೊರಕುತ್ತದೆ. ಹಾಗೆ ಅತ್ಯಂತ ಮಹತ್ವದ ಸಂಗತಿ ಅಂತ ಅಂದರೆ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸಿದ ನಂತರ ಮರಣಾನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇನ್ನು ವೈಕುಂಠ ಏಕಾದಶಿಯ ಧಾರ್ಮಿಕ ಅರ್ಥವನ್ನು ನೋಡೋದಾದರೆ, ನಮ್ಮ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಈ ದಿನ ಉಪವಾಸ ಮತ್ತು ಪೂಜೆ ಮಾಡೋದ್ರಿಂದ ಕೇವಲ ಪ್ರಾಪಂಚಿಕ ಸುಖವಷ್ಟೇ ಅಲ್ಲ, ಜನನ ಮರಣ ಚಕ್ರದಿಂದ ಮುಕ್ತಿಯೂ ಕೂಡ ಲಭಿಸುತ್ತದೆ. ವೈಕುಂಠ ಏಕಾದಶಿಯಂದು ಉಪವಾಸ ಮಾಡುವವರಿಗೆ ಸ್ವರ್ಗದ ಹಾದಿ ಸುಲಭವಾಗುತ್ತದೆ, ವೈಕುಂಠ ಧಾಮದ ದ್ವಾರ ತೆರೆದಿರುತ್ತೆ, ವಿಷ್ಣುವಿನ ನಿತ್ಯ ನಿವಾಸವನ್ನು ಸೇರುವ ಭಾಗ್ಯ ಸಿಗುತ್ತೆ. ಇದಕ್ಕಾಗಿಯೇ ಈ ದಿನವನ್ನು ವೈಕುಂಠದ ದ್ವಾರ ತೆರೆದ ದಿನ ಅಂತ ಕರೆಯಲಾಗತ್ತೆ. ಹಾಗಾದರೆ ಈ ವೈಕುಂಠ ಏಕಾದಶಿಯ ಪೂಜೆಯ ವಿಧಾನ ಹೇಗೆ ಅಂತ ನೋಡೋದಾದರೆ, ಈ ದಿನವನ್ನು ಸರಿಯಾದ ವಿಧಾನದಲ್ಲಿ ಆಚರಿಸೋದು ಅತ್ಯಂತ ಮಹತ್ವದ್ದಾಗಿರುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕಾಗತ್ತೆ, ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕಾಗತ್ತೆ, ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಬೇಕು. ನಂತರ ವಿಷ್ಣುವಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು, ಶ್ರೀಗಂಧ, ರೋಲಿ, ಸಿಂಧೂರವನ್ನು ಅರ್ಪಿಸಬೇಕು, ಸುಗಂಧ ಹೂವುಗಳನ್ನು ಕೂಡ ಸಮರ್ಪಿಸಬೇಕು, ತುಳಸಿ ದಳಗಳನ್ನು ಸಮರ್ಪಿಸಿ, ಹಾಗೆ ಮಂತ್ರ ಜಪ ಅತ್ಯಂತ ಮಹತ್ವದ್ದಾಗಿದೆ. ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸೋದ್ರಿಂದ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ದಾರಿಯೂ ಕೂಡ ಸಿಗತ್ತೆ. ಇನ್ನು ಕೊನೆಯಲ್ಲಿ ಹಣ್ಣುಗಳು, ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಿ ವಿಷ್ಣುವಿನ ಆರತಿ ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಇನ್ನು ಇಡೀ ದಿನ ಉಪವಾಸವನ್ನು ಮಾಡಿ, ಸಾಧ್ಯವಾದರೆ ನಿರ್ಜಲ ಉಪವಾಸ ಮಾಡಿ, ಇಲ್ಲದಿದ್ದರೆ ಫಲಾಹಾರಗಳನ್ನು ಸೇವಿಸ್ತಾ ಉಪವಾಸವನ್ನು ಮಾಡಬಹುದು. ಉಪವಾಸ ಎಷ್ಟು ಮುಖ್ಯವೋ ಹಾಗೆ ಉಪವಾಸ ಬಿಡುವುದು ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಇನ್ನು ಉಪವಾಸ ಸಮಯ ಮುರಿಯುವ ಸಮಯ ಬಂದು ಸ್ಮಾರ್ತ ಸಂಪ್ರದಾಯದವರಾದರೆ ಡಿಸೆಂಬರ್ 31ನೇ ತಾರೀಕು ಮಧ್ಯಾಹ್ನ 1:26 ಮಧ್ಯಾಹ್ನ 3:31 ಇರುತ್ತೆ. ಹಾಗೆ ವೈಷ್ಣವ ಅಥವಾ ಇಸ್ಕಾನ್ ಸಂಪ್ರದಾಯದವರು ಜನವರಿ 1ನೇ ತಾರೀಕು ಬೆಳಗ್ಗೆ 7:11 ಬೆಳಗ್ಗೆ 9:18 ಇರುತ್ತೆ. ಈ ಸಮಯದಲ್ಲಿ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುರಿಯುವುದು ಅತ್ಯಂತ ಫಲಪ್ರದವಾಗಿರುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಈ ವೈಕುಂಠ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿ ವಿಷ್ಣುವಿನ ಅಪಾರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಂ ನಮೋ ನಾರಾಯಣಾಯ.